ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ತೊಗರಿಕಾಳು ಪಲಾವ್ ಅಥವಾ ತೊಗರಿಕಾಳು ಬಾತ್. ತರಕಾರಿಗಳು ಮತ್ತು ಫ್ರೆಶ್ ಆಗಿರೋ ತೊಗರಿಕಾಳನ್ನು ಬಳಸಿ ಮಾಡಿರುವಂತಹ ಒಂದು ಸ್ವಾದಿಷ್ಟವಾದ, ತುಂಬ ರುಚಿಯಾದ, ಅಲ್ಲದೆ ಪರ್ಫೆಕ್ಟ್ ಫಾರ್ ಲಂಚ್ ಬಾಕ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. 15ರಿಂದ 20 ನಿಮಿಷದಲ್ಲಿ ಮಾಡಬಹುದಾದಂತಹ, ಎಲ್ರಿಗೂ ಇಷ್ಟವಾಗುವಂತಹ ಒಂದು ಪರ್ಫೆಕ್ಟ್ ಆದ ಪಲಾವ್ ರೆಸಿಪಿ. ಅದಕ್ಕೆ ಮೇಯ್ನಾಗಿ ನಾನು ತೊಗರಿಕಾಳನ್ನು ತೊಗೊಂಡಿದ್ದೀನಿ. 1 ಬೌಲು ಹಸಿ ತೊಗರಿಕಾಳು ಮತ್ತು ಎಲ್ಲ ರೀತಿಯ ತರಕಾರಿಗಳನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದಪ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಆಲೂಗೆಡ್ಡೆ, 2 ದಪ್ಪನಾದ ಕ್ಯಾರೆಟು, ಸ್ವಲ್ಪ ಬೀನ್ಸು, ಒಂದು ಗೆಡ್ಡೆಕೋಸು, 2 ಬಿರಿಯಾನಿ ಎಲೆ, ಅಲ್ಲದೆ ಅದಕ್ಕೆ ತಕ್ಕಷ್ಟು ಎಣ್ಣೆ ಮತ್ತು ತುಪ್ಪ. ಮಸಾಲ ರುಬ್ಲಿಕ್ಕೆ ನಾನು ಫ್ರೆಶ್ ಆಗಿರೋ ಒಂದು ತೆಂಗಿನಕಾಯಿನ ತುರಿದು 1 ಬೌಲಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಡೀ ಫ್ರೆಶ್ ಆಗಿರೋ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ. 2 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಒಂದು 4 ಕಾಳು ಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ತೊಗೊಳ್ಳಿ. ನಾನು 10ರಿಂದ 12 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಷ್ಟು ಕೂಡ ಪಲಾವ್ಗೆ ಮಸಾಲೆ ರುಬ್ಲಿಕ್ಕೆ ಬೇಕಾದಂತಹ ಪದಾರ್ಥಗಳು. ಇದಿಷ್ಟನ್ನು ರುಬ್ಬಿ ಇಟ್ಕೊಳ್ಳಿ ಮೊದಲೇ. ಇವಾಗ ತೊಗರಿಕಾಳು ಮತ್ತು ಇಷ್ಟು ತರಕಾರಿಗಳನ್ನು ನಾವು ಒಗ್ಗರಣೆಯಲ್ಲಿ ಮೊದಲನೇದಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ನಾವೀಗ ಒಂದು ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ತುಪ್ಪ ಮತ್ತು ಎಣ್ಣೆ, ಬಿರಿಯಾನಿ ಎಲೆ, ಈರುಳ್ಳಿ ಮತ್ತು ಉಳಿದಿರೋ ತರಕಾರಿಗಳು ಎಲ್ಲವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಇವಾಗ ಉಳಿದಿರೋ ತರಕಾರಿಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ, ಕರಿಬೇವು, ದಪ್ಪ ಮೆಣಸಿನ್ಕಾಯಿ ಮತ್ತು ಗೆಡ್ಡೆಕೋಸು, ಬೀನ್ಸು ಮತ್ತು ಕ್ಯಾರೆಟು. ಇವಾಗ ಉಳಿದಿರೋ ತರಕಾರಿಗಳೆಲ್ಲನೂ ಆ್ಯಡ್ ಮಾಡಿ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಒಗ್ಗರಣೆಯಲ್ಲಿ ಹುರ್ಕೊಬೇಕು. ಈ ರೀತಿ ಹುರ್ಕೊಳ್ಳೋಣ. ನಂತರ ಇದಕ್ಕೆ ತೊಗರಿಕಾಳನ್ನು ಆ್ಯಡ್ ಮಾಡೋಣ. ಸೀಸನಲ್ಲಿ ಸಿಕ್ಕಾಗ ಈ ರೀತಿ ತೊಗರಿಕಾಳನ್ನು ಬಳಸ್ಕೊಂಡು ಪಲಾವ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲದೆ ಇದು ಸಾಂಪ್ರದಾಯಿಕವಾದ ಒಂದು ಬಾತ್ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಟೊಮೆಟೊನ ಬಳಸ್ತಾ ಇಲ್ಲ. ಟೊಮೆಟೊ ಬಳಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ನನ್ನ ಅನಿಸಿಕೆ. ತುಂಬ ಟೇಸ್ಟಾಗಿರುತ್ತೆ. ಮಾಡಿ ನೋಡಿ. ಇವಾಗ ತೊಗರಿಕಾಳನ್ನು ಆ್ಯಡ್ ಮಾಡಿ ಅದನ್ನು ಕೂಡ ತರಕಾರಿ ಜೊತೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಮಸಾಲೆಗೆ ಇಂಗ್ರೀಡಿಯೆಂಟ್ ತೊಗೊಂಡಿದ್ವಲ್ಲ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಮತ್ತು 2.5 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿಯನ್ನು ನಾನು ಈ ಲೋಟದಲ್ಲಿ ಅಳತೆ ಮಾಡಿದ್ದೇನೆ. 2.5 ಲೋಟ ಅಕ್ಕಿ. ಇವಾಗ ಇದಿಷ್ಟು ಫ್ರೈ ಆಗಿದೆ. ತುಂಬ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಅಲ್ಲದೆ ಅವಾಗವಾಗ ತಳ ಹಿಡಿಯೋದ್ರಿಂದ ಈ ಥರ ಹಲ್ಲೆಯಿಂದ ತಿರುಗಿಸ್ಕೊತಾ ಇರಬೇಕು. ಇವಾಗ 1 ಸ್ಪೂನ್ ಅರಿಶಿನ ಪುಡಿಯನ್ನು ಇದಕ್ಕೆ ಸೇರಿಸೋಣ. ನೀವು ಬೇಕಿದ್ದರೆ ಮಸಾಲೆ ರುಬ್ಬಬೇಕಾದ್ರೆ ಅರಿಶಿನ ಕೊನೆಯೂ ಕೂಡ ಸೇರಿಸ್ಕೊಬೋದು. ನಾನು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ಕಾಗಿ ಮಾಡ್ಕೊಂಡಂಗಿರುತ್ತೆ. ನಾನು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತರಕಾರಿ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಕಲರ್ ನೋಡಿ ಹೇಗೆ ಬಿಡ್ತಾ ಇದೆ ಅಂತ. ತರಕಾರಿಗಳಿಗೆಲ್ಲ ಅರಿಶಿನ ಕಲರ್ ಇಟ್ಕೊಂಡಿದೆ. ಅಲ್ಲದೆ ಬಾತು ಗ್ರೀನಿಶ್ ಆಗಿ ಬರುತ್ತೆ ಅರಿಶಿನ ಸೇರಿಸೋದ್ರಿಂದ. ತುಂಬ ಚೆನ್ನಾಗಿರುತ್ತೆ ಕಲರು. ಇವಾಗ ಇಷ್ಟು ಫ್ರೈ ಆಗಿದೆ, ಸಾಕು. ಇದಕ್ಕೆ ನಾವು ಇವಾಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಸೇರಿಸೋಣ. ಇದಕ್ಕೆ ಮಿಶ್ರಣ ಸೇರಿಸಿದ ನಂತರ ಹಸಿ ವಾಸನೆ ಹೋಗೋವರೆಗೆ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಲ್ಲದೆ ಜಾರಲ್ಲಿ ಉಳಿದಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಹಾಕ್ಕೊಬೇಕು. ಮತ್ತು ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ಬೇಯ್ತಾ ಇದೆ ಬೇಗನೆ. ಇವಾಗ ಇದಕ್ಕೇ ನೀರನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಡ್ತಾ ಇದೆ ನೋಡಿ, ಈ ಥರ ಆದರೆ ಬೆಂದಿದೆ ಅಂತ. ಇವಾಗ ಉಳಿದಿರೋ ನೀರನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ, ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಮಸಾಲೆ ಚೆನ್ನಾಗಿ ಬೇಯಿಸಬೇಕು. ಅಲ್ಲದೆ ಮಸಾಲೆ ಹಾಕಿದ ಮೇಲೆ ತಳ ಹಿಡಿಯುತ್ತೆ. ಈ ಥರ ತಿರುಗಿಸ್ಕೊತಾ ಇರಿ. ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋದು. ನೋಡಿ, ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಇವಾಗ ಅಕ್ಕಿನ ಹಾಕ್ಕೊಬೋದು. ಇವಾಗ ಮೊದಲೇ ತೊಳೆದಂತಹ 2.5 ಲೋಟ ಅಕ್ಕಿ ಇವಾಗ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಮಸಾಲೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಬೇಯಿಸ್ಕೊಳ್ಳೋಣ. ಅಕ್ಕಿ ಹಾಕಿದ ನಂತರ ತಳ ಹಿಡಿಯೋದು ಜಾಸ್ತಿ, ಅದರಿಂದ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಳ್ಳೋಣ.
ಬಿಡದೇ ಇರೋ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟರು ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳೋಣ. ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡೋಣ. ನಾನು 2.5 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 5 ಲೋಟ ನೀರನ್ನು ಆ್ಯಡ್ ಮಾಡ್ಕೊತೀನಿ. ಅಳತೆ ಮಾಡಿ ತೊಗೊಳ್ಳಿ. ತುಂಬ ಚೆನ್ನಾಗಿ ಬೆಂದಿರಬೇಕು ಅಂತಂದರೆ ನೀರು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಮನಾಗಿ ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ನೀರು ಹಾಕಿದ ಮೇಲೂ ಕೂಡ ಸೇರಿಸ್ಕೊಬೋದು ಉಪ್ಪನ್ನು. ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಅಳತೆ ಗೊತ್ತಿದ್ದರೆ ಇವಾಗಲೇ ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂದು ರೆಡಿಯಾಗಿರುತ್ತೆ. ಇವಾಗ ನೀರನ್ನು ಆ್ಯಡ್ ಮಾಡ್ಕೊಬೋದು. ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ತಣ್ಣೀರನ್ನ ಆ್ಯಡ್ ಮಾಡ್ಕೊತೀನಿ. ಯಾವಾಗಲೂ ಬಿಸಿನೀರು ಕಾಯಿಸಿ ಸೇರಿಸ್ಕೊತಾ ಇದ್ದೆ ನಾನು. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನೀರು ಸೇರಿಸೋಣ. 2.5 ಲೋಟ ಅಕ್ಕಿಗೆ 5 ಲೋಟ ನೀರನ್ನು ಅಳತೆ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಮುದ್ದೆ ಥರ ಬೇಕು ಅಂದರೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಬೇಕು. ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಮನಾಗಿ 5 ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ. ನಾವು ಟೊಮೆಟೊನ ಸೇರಿಸಿಲ್ಲದೆ ಇರೋದ್ರಿಂದ ಕಡೆಯಲ್ಲಿ ನಿಂಬೆಹಣ್ಣನ್ನು ಆ್ಯಡ್ ಮಾಡೋಣ. ಇದು ಸ್ವಲ್ಪ ಕುದಿ ಬರಲಿ. ನೀರನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡೋಣ. ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಕಡೆಯಲ್ಲಿ ನಿಂಬೆಹಣ್ಣನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡುವಂಥದ್ದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಇವಾಗ ಇದು ಕುದಿ ಬರಲಿ. ಒಂದು 2 ನಿಮಿಷ 3 ನಿಮಿಷ ಬಿಡೋಣ, ಚೆನ್ನಾಗಿ ಕುದಿಯಲಿ. ಇವಾಗ ಕುದೀತಾ ಇದೆ. ಇವಾಗ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡು ಕಟ್ ಮಾಡಿಕೊಂಡು ಸ್ಕ್ವೀಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಫುಲ್ ಆಫ್ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲದೆ ಹಸಿ ವಾಸನೆನೂ ಹೋಗಿರುತ್ತೆ ನಿಂಬೆಹಣ್ಣು. ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ. ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಇದು 2 ರಿಂದ 3 ವಿಷಲ್ ಆಗಲಿ. ನಂತರ ಆರಿದ ನಂತರ ಒಂದು 10 ರಿಂದ 15 ನಿಮಿಷ ಬಿಡೋಣ. ಇವಾಗ 2 ವಿಷಲ್ ಆಗಿದೆ. ಒಂದು 15 ನಿಮಿಷ ಬಿಟ್ಟು ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಗ್ರೀನಿಶ್ ಆಗಿ ಕಾಣ್ತಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ನಿಮಗೆ ಯಾವ್ದು ಇಷ್ಟ, ಮೊಸರು ಬಜ್ಜಿ ಇಷ್ಟ ಆದರೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ತೆಂಗಿನಕಾಯಿ ಚಟ್ನಿ ಇಷ್ಟ ಆದರೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳಿ. ಎರಡಕ್ಕೂ ಚೆನ್ನಾಗಿರುತ್ತೆ, ಅಲ್ಲದೆ ಪರ್ಫೆಕ್ಟಾಗಿರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತರಕಾರಿಗಳು ಒಂದು ಮೇಲೆ ಕೂತಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ, ಅಲ್ಲದೆ ತಳನೂ ಕೂಡ ಹಿಡ್ದಿಲ್ಲ. ಇವಾಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಅಲ್ಲದೆ ತುಂಬ ಟೇಸ್ಟಿಯಾಗಿತ್ತು ಕೂಡ. ಈ ವಿಧಾನ ಮಾಡಿ ನೋಡಿ, ಈ ವಿಧಾನದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿರುತ್ತೆ ಅಂತ. ಇಷ್ಟ ಆಗಿದ್ದರೆ ನಾನು ಮಾಡಿರೋ ವಿಧಾನ ಒಂದು ಲೈಕ್ ಕೊಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ನೀವು ಮಾಡಿರೋ ವಿಧಾನನ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.